ದೊಡ್ಡವರು ಬಹಳ ವಿಶೇಷ ವ್ಯಕ್ತಿಗಳು ಅಂತ ಹಳೆಯಂತ ಸಮಯ ಬಂದಿದೆ ಅಂತ ಹೇಳಿ ಆ ಪಾಠದಲ್ಲಿ ಹೇಳ್ತಾ ಇದ್ರು. ನಿಜ ನೋಡಿದ್ರೆ ಅದು ಸತ್ಯ ಇದೆ, ಅಷ್ಟೇ ಸತ್ಯವಿದೆ. ಅಂದ್ರೆ ಈ ತರ ಬಹಳಷ್ಟು ಥಿಂಗ್ಸ್ ಆಗ್ತಾ ಇರ್ತವೆ, ಬಹಳಷ್ಟು ವಿಚಾರಗಳು ಬರ್ತಾ ಇರ್ತವೆ. ಆದ್ರೆ ನಾವು ಇಡೀ ಇತಿಹಾಸವನ್ನ ತಿರುವಿ ಹಾಕಿ ನೋಡಿದ್ದೇವೆ ಅಥವಾ ಮುಂದಿನ ದಿನಗಳ ಎಂತ ಬರ್ಬೋದು ಅಂತ ನಾವು ವಿಚಾರ ಮಾಡಿ ನೋಡಿದ್ರೆ ಬಹಳಷ್ಟು ವಿಷಯಗಳನ್ನ ನಾವು ಇವಾಗಲೇ ಹೇಳ್ಬೋದು. ಮುಂದಿನ ಹೇಗೆ ಹೇಳಕ್ಕಾಗ್ತದಪ್ಪ ಅಂತ ಹೇಳಿ ಬಹಳಷ್ಟು ಜನ ಅಂತಾರೆ. ಆ ಥರ ಏನು ಇರುವುದಿಲ್ಲ. ಸಹಜವಾಗಿ ಕೆಲವೊಂದು ವಿಷಯಗಳನ್ನ ನಾವು ಹಂಚಿಕೊಳ್ಬೋದು. ಇದು ಎಲ್ಲರಿಗೆ ಆಗುತ್ತೆ. ಇಲ್ಲಿ ಕೆಲವೊಬ್ಬರು ಅದನ್ನು ವ್ಯಕ್ತಗೊಳಿಸ್ತಾರ, ಕೆಲವೊಬ್ಬರು ವ್ಯಕ್ತಗೊಳಿಸೋದ್ರಲ್ಲಿ ಹೇಳೋದ್ರಲ್ಲಿ ಅನುಮಾನ ಪಡಿತಾರ, ಇನ್ನು ಕೆಲವೊಬ್ಬರು ಅದರಲ್ಲಿ ನಂಬಿಕೆ ಇರುವುದಿಲ್ಲ. ಆದ್ರೆ ಬಹಳ ಕಡಿಮೆ ಜನರು ಅಂತ ವಿಷಯಗಳಲ್ಲಿ ಗಟ್ಟಿಯಾದ ನಂಬಿಕೆ ಇಟ್ಕೊಳ್ತಾರೆ. ಅದನ್ನು ಮುಂದಿನ ಕೂಡ ವಿಷಯಗಳನ್ನು ಹೇಳುವಷ್ಟ ಅವರಲ್ಲಿ ಅರಿವು ಇರ್ತದ. ಹೀಗೆ ನಮ್ಮ ಸಮಾಜದಲ್ಲೇ ಇದ್ದಂಥ ಅನೇಕ ವ್ಯಕ್ತಿಗಳಿದ್ದಾರೆ ಬಹಳಷ್ಟು. ನಾನು ಡೆಫಿನೆಟ್ಲಿ ನಮ್ಮ ಸ್ವಾಮೀಜಿಯವರ ಬಗ್ಗೆ ನನಗೇನು ಅಷ್ಟೊಂದು ಬಹಳಷ್ಟು ಮಾಹಿತಿ ಇಲ್ಲ. ಬಟ್ ಈ ಶಾಲೆ ನಿಂತದ್ದು ನೋಡಿದರೆ, ತಾವೆಲ್ಲ ಇಲ್ಲಿ ಕೂಡಿದ್ದು ನೋಡಿದರೆ, ನಾನು ಇಲ್ಲಿವರೆಗೆ ನಿಜಕ್ಕೂ ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಏನು ನಿಂತಿದೆ ಆ ಒಂದು ಈ ಕಲ್ಲಿನ ಮಣ್ಣಿನ ಸಿಮೆಂಟದಂತ ಸೇರಿದಂತ ಈ ಏನ ಒಂದು ವಿಶೇಷ ಒಂದು ಆಕೃತಿ ನಿಂತಿದೆ. ಒಂಥರ ನಾನು ನನ್ನ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದು ನಿರ್ಜೀವ ಅಲ್ಲ, ಇದು ಸಜೀವ ಆಕೃತಿ ಎದ್ದು ನಿಂತಿದೆ. ಇದರಿಂದ ಬಹಳ ದೊಡ್ಡ ಪರಿಶ್ರಮ ಸ್ವಾಮೀಜಿಯವರಿದೆ ಮತ್ತು ತಮ್ಮೆಲ್ಲರ ಒಂದು ಭಕ್ತಿ ಕೂಡ ಬಹಳಷ್ಟು ದೊಡ್ಡದಿದೆ. ಇವಾಗ ಎಲ್ಲೆಲ್ಲೋ ಎಂತೆಂಥ ಸ್ಕೂಲ್ ಕಾಲೇಜಸ್ ಇವೆ, ಏನೇನೋ ಹಾಸ್ಟೆಲ್ಸ್ ಇವೆ. ಆದರೆ ತಾವು ಇಲ್ಲಿ ಬಂದು ನಂಬಿಕೊಂಡು ಬಂದು ಇಲ್ಲಿ ಒಂದು ಕಲ್ಲಿನ ಏರಿಯಾದಲ್ಲಿ, ನೀರು ಇರಲಾರದಂಥ ಏರಿಯಾದಲ್ಲಿ ಬಂದು ಇಲ್ಲೆಲ್ಲ ತಾವು ಸ್ಟಡಿ ಮಾಡ್ತಾ ಇದ್ದೀರಿ. ಎಲ್ಲ ರೀತಿ ತಮ್ಮ ಪೇರೆಂಟ್ಸ್ ನಂಬ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ನನ್ನ ಒಂದು ಇವತ್ತು ಒಳ್ಳೆ ದೊಡ್ಡ ಭಾಗ್ಯ, ನಾನು ಕೂಡ ಇಲ್ಲಿ ಬಂದಿದ್ದೇನೆ. ಬಹಳ ಸಲ ನಾವು ಕಪಿಲೇಶ್ವರು ನಾವು ಮಾತಾಡ್ತಾ ಇದ್ದೀವಿ. ಬಟ್ ಸಮಯ ಸಿಗ್ತಿರ್ಲಿಲ್ಲ. ಬಹಳಷ್ಟು ಎಕ್ಸಾಮ್ಸ್ ಪೀರಿಯಡ್ ಬಹಳ ಸಮೀಪ ಇರೋದ್ರಿಂದ ಆಲ್ರೆಡಿ ಎಕ್ಸಾಮ್ ಅಂತೂ ಸ್ಟಾರ್ಟ್ ಆಗಿದೆ. ಬಹಳಷ್ಟು ಕಡೆ ನಾನು ಪ್ರೋಗ್ರಾಮ್ಸ್ ನಡೀತಾ ಇರ್ತಾವ. ಈಗ ಹೋದ 2 ವಾರದಿಂದಂತೂ ಬಹಳಷ್ಟು ಕಡೆಗೆ ಚೀಫ್ ಗೆಸ್ಟ್ ಅಂತ ಕರಿತಾ ಇದ್ರು. ಅದಕ್ಕಾಗಿ ಹೋಗುದು ಬರೋದು ಬಹಳ ಕಷ್ಟ ಆಗ್ತಿತ್ತು. ಇವತ್ತು ಮಾತ್ರ ಒಂದು ಬೇರೆ ಬೇರೆ ಕೆಲಸಗಳಿತ್ತು. ಅರ್ಥಾತ್ ಸ್ವಾಮೀಜಿಯವರ ಆಶೀರ್ವಾದದಿಂದ ನನಗೆ ಸಮಯ ಸಿಕ್ಕಿದೆ. ಅದಕ್ಕೆ ನಾನು ಕೂಡ ಮಾತಾಡಲಿಕ್ಕೆ ನನಗೊಂದು 2 ಮಾತುಗಳನ್ನು ನಾನು ಹೇಳಲೇಬೇಕಿಲ್ಲಿ. ತಾವೆಲ್ಲ ಬಹಳ ಸಮಯ ಕೊಟ್ಟು ಇನ್ನೊಂದು ಸಲ ನಾನು ಎಲ್ಲರಿಗೆ ಥ್ಯಾಂಕ್ಸ್ ಹೇಳಬೇಕಿಲ್ಲಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್